ಏನು ಸಮಸ್ಯೆಗಾಗಿ ದೇವಸ್ಥಾನಕ್ಕೆ ಬಂದ್ರಿ? ನನಗೆ ಕತ್ತು ಸರ್ವೈಕಲ್ ಸ್ಪಾಂಡಿಲಿಸಿಸ್ ಆಗಿದೆ. ಹಾಂ ಸೊ ಅದರಿಂದ ನನಗೆ ಈ ಕತ್ತು ನೋವು ಹೋಗಲಿ ಅಂತೇಳಿ ನಮ್ಮ ತಾಯಿ ಎಲ್ಲ ನಾವು ಬೇಡ್ಕೊಂಡು ಇದನ್ನು ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಈಗ ನಡೀತಾ ಇದ್ದೀನಿ. ಮೊದಲು ಕತ್ತು ಚೆನ್ನಾಗೇ ಇತ್ತ ಸರ್? ಹಾಂ, ಮೊದಲು ಚೆನ್ನಾಗೇ ಇತ್ತು. 1.5 ವರ್ಷ ಆಯಿತು ಇದು ನೋವು ಬರೋಕ್ಕೆ. 1.5 ವರ್ಷ. ಹೇಗಾಯಿತು ಸರ್ ಇದು ಇದಕ್ಕಿದ್ದಂಗೆ? ಅದು ಅದೇ ಲ್ಯಾಪ್ಟಾಪು, ಮೊಬೈಲು, ವರ್ಕ್ ಮೇಲೆ ಮತ್ತು ಡ್ರೈವಿಂಗು, ವರ್ಕ್ ಪ್ರೆಷರು, ಡಿಪ್ರೆಷನ್ ಇದ್ದರೆ ಈ ಥರ ಚಾನ್ಸಸ್ ಭಾಳ ಇರುತ್ತೆ. ಓಕೆ. ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ವಿ, ಡಾಕ್ಟ್ರಲ್ಲಿ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ರಿಪೋರ್ಟಲ್ಲಿ ಏನೂ ಇಲ್ಲ, ರಿಪೋರ್ಟು ಎಲ್ಲ ನಾರ್ಮಲ್ ಆಗಿ ಇದೆ. ಏನಾಗಿರಬಹುದು ಅಂತ ನಿಮಗೆ ಅನ್ಸುತ್ತೆ ಸರ್? ಅದು ಕತ್ತು ಎಲ್ಲರಿಗೂ ನಮಗೆ ಈ ಥರ ಇರುತ್ತೆ. ಇದು ಉಲ್ಟಾ ಹಿಂಗಾಗ್ಬಿಟ್ಟಿದೆ, ಹಿಂದೆ ಹೋಗ್ಬಿಟ್ಟಿದೆ. ಅದು ರೆಡಿ ಆಗಬೇಕಂದ್ರೆ ಫುಲ್ ಬಾಡಿ ಅಲೈನ್ಮೆಂಟೇ ಕರೆಕ್ಟಾಗಿ ಇದಾಗಬೇಕು. ಇಲ್ಲಿ ಏನು ಹೇಳಿದ್ರು ದೇವಸ್ಥಾನದಲ್ಲಿ? ಇಲ್ಲಿ ತೀರ್ಥ ಸ್ನಾನ ಮಾಡಿ, ಯಾಕಂದರೆ ಒಬ್ರಿಗಾಗಲೇ ಒಬ್ಬರು ಚೆನ್ನಾಗಿ ಆಗಿದ್ದಾರೆ ಅಂತ ಕೇಳ್ಪಟ್ವಿ. ಸೊ ಆ ಸಜೆಸ್ಟ್ ಮೇಲೆ ನಾವು ಇನ್ನೊಬ್ರು ಇದು ಮಾಡಿ ಈಗ ಸರ್ 4 ವಾರಗಳಿಂದ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿಸ್ತಾ ಇದ್ದೀರಾ. ಮೊದಲನೇ ವಾರಕ್ಕೂ ಇವಾಗೂ ಹೇಗಿದೆ ಸರ್? ತುಂಬ ಡಿಫ್ರೆನ್ಸ್ ಇದೆ. ಹೌದಾ? ಮೊದಲು ನಾನು ನಡೆಯೋಕ್ಕೆ ಆಗ್ತಿದ್ದಿಲ್ಲ, ಈಗ ಆರಾಮಾಗಿ ನಾನೇ ಬರ್ತಾ ಇದ್ದೀನಿ. ಮೊದಲು ಕತ್ತು ಕೈ ಇಟ್ಕೊಂಡೇ ಬರಬೇಕು, ಬೆಲ್ಟ್ ಹಾಕ್ಕೊಂಡೇ ಬರಬೇಕಿತ್ತು. ಈಗ ಪರವಾಗಿಲ್ಲ.